ಶುಭೋದಯ ಗೆಳೆಯರೇ. ಇವತ್ತು ಈಗ ನಾನು ಕ್ರಿಯಾಪದಗಳ ಭಾಗವನ್ನು ಮುಂದುವರಿಸ್ತಾ ಇದ್ದೀನಿ. ಅಂದರೆ ಕ್ರಿಯಾಪದಗಳು ಎನ್ನುವ ಅಧ್ಯಾಯದಲ್ಲಿ ಒಂದು ನಿಯಮವಿದೆ. ಅದರಲ್ಲಿ ಕರ್ತರಿ ಪ್ರಯೋಗದಲ್ಲಿ ಅಂದರೆ ಸಕರ್ಮಕ ಅಥವಾ ಅಕರ್ಮಕ ಪ್ರಯೋಗಗಳಲ್ಲಿ ಮತ್ತೆ ಮಾಡ್ತೀನಿ ನಿಯಮ ಹೇಳ್ತಾ ಇದ್ದೀನಿ. ಕರ್ತರಿ ಪ್ರಯೋಗದಲ್ಲಿ ಸಕರ್ಮಕ ಇಲ್ಲವೇ ಅಕರ್ಮಕ ಪ್ರಯೋಗಗಳಲ್ಲಿ ಕರ್ತೃವಿನ ಲಿಂಗಗಳನ್ನು ಕ್ರಿಯಾಪದ ಹೊಂದುವುದು. ಅಂದರೆ ನಿಮ್ಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಯಾವುದೇ ವಾಕ್ಯವು ಕರ್ತೃ, ಕರ್ಮ, ಕ್ರಿಯಾಪದ ಇರುತ್ತೆ. ಈ ಮೂರು ಇರಬೇಕಾಗುತ್ತೆ. ಇಲ್ಲಿ ಪ್ರಾರಂಭದಲ್ಲಿ ಇರುವ ಶಬ್ದವು ಕರ್ತೃ ಆಗುತ್ತೆ, ನಂತರ ಶಬ್ದವು ಕರ್ಮ ಆಗುತ್ತೆ, ಕೊನೆ ಶಬ್ದ ಕ್ರಿಯಾಪದವಾಗುತ್ತೆ. ಇಲ್ಲಿ ಕರ್ತೃ ಅಂದರೆ ಪ್ರಾರಂಭದ ಶಬ್ದ ಅದು ಕರ್ತೃ ಆಗುತ್ತೆ. ಇಲ್ಲಿ ನಿಯಮ ಹೇಳ್ತಾರೆ ಕರ್ತೃವಿನ ಲಿಂಗಗಳನ್ನು ಕ್ರಿಯಾಪದ ಹೊಂದುವುದು. ಅಂದರೆ ಕರ್ತೃ ಯಾವ ಲಿಂಗ ಇರುತ್ತೆ ಅದೇ ಪ್ರಕಾರ ಕ್ರಿಯಾಪದವು ಅದೇ ಮುಂದುವರಿಯುತ್ತೆ ಅಂತ ಹೇಳ್ತೀನಿ. ಹಾಗೆ ಕೆಲವೊಮ್ಮೆ ಕರ್ಮ ಹೇಳ್ತಾ ಇದ್ನಲ್ಲ, ಕರ್ತೃ ಕರ್ಮ ಕ್ರಿಯಾ ಅಂದರೆ ಕರ್ಮವಿನ ಪ್ರಯೋಗಗಳಲ್ಲಿ ಹೇಳಬೇಕಾದ್ರೆ ಕರ್ಮದ ಲಿಂಗವಚನಗಳನ್ನು ಕ್ರಿಯಾಪದದಲ್ಲಿ ಬರ್ತವೆ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಬರ್ತವೆ ಅಂತ ಉದಾಹರಣೆ ಪ್ರಕಾರ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ ಕರ್ತರಿ ಪ್ರಯೋಗ ಹೇಳ್ತಾ ಇದ್ದೀನಿ. ಇಲ್ಲಿ ಹೇಳ್ತಾ ಇದ್ದೀನಿ ನಾಗರಾಜನು ಊರನ್ನು ಸೇರಿದನು. ಇಲ್ಲಿ ನಾಗರಾಜನದು ಪುಲ್ಲಿಂಗ ಆಗಿದೆ. ಇದೇ ಪ್ರಕಾರ ಸೇರಿದನು ಅನ್ನೋದು ಪುಲ್ಲಿಂಗದ ಕ್ರಿಯಾಪದ ಆಗುತ್ತೆ. ಮುಂದುವರೆದು ಕರ್ಮಣಿ ಪ್ರಯೋಗ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾಗರಾಜನಿಂದ ಊರು ಸೇರಲ್ಪಟ್ಟಿತು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಊರು ಕರ್ಮಪದ, ಅಂದರೆ ಇಲ್ಲಿ ನಪುಂಸಕಲಿಂಗ ಅಂತ ಹೇಳ್ತಾ ಇದ್ದೀನಿ. ನಾಗರಾಜನಿಂದ ಊರು ಸೇರಲ್ಪಟ್ಟಿದ್ದು ಹೇಳೋಕ್ಕಾಗುತ್ತೆ. ಇಲ್ಲಿ ಕರ್ತರಿ ಪ್ರಯೋಗದಲ್ಲಿ ಸಾಮಾನ್ಯ ವಾಕ್ಯ ಇದೆ. ಆದರೆ ಕರ್ಮಣಿ ಪ್ರಯೋಗದಲ್ಲಿ ನಾವು ಹೇಳ್ತಾ ಇದ್ವಿ ನಾಗರಾಜನಿಂದ ಊರು ಸೇರಲ್ಪಟ್ಟಿದ್ದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇದು ನಪುಂಸಕಲಿಂಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಊರು ಅನ್ನೋದು ನಪುಂಸಕಲಿಂಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಕೆಳಗಡೆ ಸುಲಭವಾಗಿದೆ. ಮುಂದೆ ನೋಡೋಣ. ಉದಾಹರಣೆ ನೋಡ್ಕೊಳ್ಳಿ. ಕರ್ತರಿ ಪ್ರಯೋಗ ಮಾಡಿಕೊಂಡು ಹೇಳ್ತಾ ಇದ್ದೀನಿ ವಾಕ್ಯ. ಬಸವನು ಹೊಲವನ್ನು ಕೊಂಡನು ಅಂತ ಹೇಳೋದಕ್ಕೆ ಇದು ಪುಲ್ಲಿಂಗ ಸಾಮಾನ್ಯ ಉಪಯೋಗಿಸುವ ವಾಕ್ಯ ಆಗಿದೆ. ಆದರೆ ಕರ್ಮಣಿ ಪ್ರಯೋಗದಲ್ಲಿ ಹೇಳ್ಬೇಕಾದ್ರೆ ಬಸವನಿಂದ ಹೊಲವು ಹೂಳಲ್ಪಟ್ಟಿದ್ದು ಅಂತಾಗುತ್ತೆ. ಕ್ಷಮಿಸಿ, ಬಸವನಿಂದ ಹೊಲವು ಹೂಳಲ್ಪಟ್ಟಿದ್ದಾಗುತ್ತೆ. ಇಲ್ಲಿ ಕರ್ಮಣಿ ಪ್ರಯೋಗ ಮಾಡಿ ಹೇಳ್ತಾ ಇದ್ದೀನಿ. ಅದು ನಪುಂಸಕಲಿಂಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಉದಾಹರಣೆ ನೋಡ್ಕೊಳ್ಳಿ. ಕರ್ತರಿ ಪ್ರಯೋಗದಲ್ಲಿ ತಾಯಿಯು ಉಂಡಿಯನ್ನು ಕೊಡುವಳು. ಇದು ಸ್ತ್ರೀಲಿಂಗ. ಇದನ್ನ ನಾವು ಕರ್ಮಣಿ ಪ್ರಯೋಗದಲ್ಲಿ ಹೇಳ್ಬೇಕಾದ್ರೆ ತಾಯಿಯಿಂದ ಉಂಡಿ ಕೊಡಲ್ಪಟ್ಟಿತು ಅಂತಾಗುತ್ತೆ. ಅಂದರೆ ಇದು ನಪುಂಸಕಲಿಂಗ ಆಗುತ್ತೆ. ಇಲ್ಲಿ ಉಂಡಿ ಎನ್ನುವುದು ಲಾಡು ಅಂತಾರಲ್ಲ, ಲಾಡು ಅದು ಲಡ್ಡು ಅಂತಾರೆ, ಅದು ಉಂಡಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ. ಇಲ್ಲಿ ವಾಕ್ಯದಲ್ಲಿ ಹೇಳ್ತೇನೆ. ಇನ್ನೊಂದು ಉದಾಹರಣೆ ನೋಡ್ಕೊಳ್ಳಿ. ಮನುಷ್ಯರು, ಕುದುರೆಗಳು, ಆನೆಗಳು, ದನಗಳು ಬಂದವು. ಇದು ನಪುಂಸಕಲಿಂಗ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಮುಂದೆ ಹೇಳ್ತೀನಿ, ಇನ್ನೊಂದು ಉದಾಹರಣೆ ಕೊಟ್ಮೇಲೆ ಹೇಳ್ತೀನಿ, ಗೊತ್ತಾಗುತ್ತೆ. ಮೂರನೇದಾಗಿ ಬಾಲಕರು, ಹಸುಗಳು ಬಂದವು ಅಂತ ಹೇಳೋದಕ್ಕೆ ಇಲ್ಲಿ ಕೂಡ ನಪುಂಸಕಲಿಂಗ ಹೇಳ್ತಾ ಇದ್ದೇನೆ. ಇಲ್ಲಿ ಮನುಷ್ಯರು ಪುಲ್ಲಿಂಗ ಆಗುತ್ತೆ ಅಥವಾ ಸ್ತ್ರೀಲಿಂಗ ಆಗುತ್ತೆ. ಕುದುರೆಗಳು, ಆನೆಗಳು, ದನಗಳು ಬಂದವು ಅಂತ ಕೊನೆ ಹೇಳಿದ್ದೀನಿ, ನಪುಂಸಕಲಿಂಗ ಅಂತ ಹೇಳಿದ್ದೆ. ಮುಂದುವರೆದು ಬಾಲಕರು, ಹಸುಗಳು ಬಂದವು ಅಂದರೂ ಕೂಡ ನಪುಂಸಕಲಿಂಗ ಅಂತ ಹೇಳ್ತೀನಿ. ಯಾಕೆಂದರೆ ಒಂದನೇ ವಾಕ್ಯ ಅಂದರೆ ಮೇಲಿನ ವಾಕ್ಯ ಮನುಷ್ಯರ ಬಗ್ಗೆ ಇರೋದಿಲ್ಲ. ಅಲ್ಲಿ ಮೇಲಿನ ವಾಕ್ಯದಲ್ಲಿ ಕೊನೆಯ ಕರ್ತೃಪದವು ಪುಲ್ಲಿಂಗವಾದ್ದರಿಂದ ಕ್ರಿಯಾಪದವು ಪುಲ್ಲಿಂಗದಲ್ಲಿದೆ. ಅಂದರೆ ಮನುಷ್ಯರು ಅಂತ ಹೇಳಿದ್ನಲ್ಲ, ಅದರಿಂದ ಇದು ಪುಲ್ಲಿಂಗ ಆಗಬೇಕಿತ್ತು. ಬರೆಯುವ ತಪ್ಪಾಗಿದೆ ಅಂದ್ಕೊಳ್ಳಿ. ಮುಂಚೆ ಮಾಡ್ತೀನಿ. ಮನುಷ್ಯರು, ಕುದುರೆಗಳು, ಆನೆಗಳು, ದನಗಳು ಬಂದವು ಅನ್ನೋದು ಪುಲ್ಲಿಂಗ ಆಗುತ್ತೆ. ಆದರೆ ಮುಂದಿನ ಉದಾಹರಣೆ ಬಾಲಕರು, ಹಸುಗಳು ಬಂದವು ಅಂತ ಹೇಳಲಿಕ್ಕೆ ಇದು ನಪುಂಸಕಲಿಂಗ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ನೋಡ್ಕೊಳ್ಳಿ. ಕ್ಷಮಿಸಿ, ಒಂದನೇ ಉದಾಹರಣೆ ಕೊಟ್ಟಿದ್ದೆ, ಈಗ ಕಾಣ್ತಾ ಇಲ್ಲ. ಏನೋ ಸಮಸ್ಯೆ ಆಗಿದೆ. ಮತ್ತೊಮ್ಮೆ ನಾನು ಹೇಳ್ತೀನಿ. ಅಂದರೆ ಭಾನುವಾರ ಹೇಳ್ತೀನಿ. ಇಲ್ಲಿ ತಿಳ್ಕೊಬೇಕಾಗುತ್ತೆ ನೀವು 2 ಮತ್ತು 3ನೇ ವಾಕ್ಯದಲ್ಲಿ ಕೊನೆಯ ಕರ್ತೃ ಪದವು ನಪುಂಸಕಲಿಂಗ ಅಂತ ಹೇಳ್ತೀನಿ. ಅಂದರೆ ಕೊನೆಯದು ಯಾವುದಿದೆ, ಮೇಲೆ ದನಗಳಂತಿದೆ, ಹಾಗೆ ಹಸುಗಳಂತಿದೆ. ಆದ್ದರಿಂದ ಅದು ನಪುಂಸಕಲಿಂಗಗಳಾಗಿವೆ ಅಂತ ಹೇಳ್ತೇನೆ. ಮೊದಲನೇ ವಾಕ್ಯ ಬರೋಕ್ಕಾಗಿಲ್ಲ, ಏನೋ ಸಮಸ್ಯೆ ಆಗಿದೆ. ಅದನ್ನು ನಾನು ಮತ್ತೊಮ್ಮೆ ಮುಂದಿನ ಭಾನುವಾರ ಹೇಳ್ತಾ ಇದ್ದೀನಿ. ನೀವು
ಮತ್ತು ಗುಣವಾಕ್ಯದಲ್ಲಿ ಕೊನೆಯ ಕರ್ತೃಪದವು ನಮ್ಮ ಸ್ಫುಲಿಂಗದಲ್ಲಿದೆ. ಅದು ಯಾಕೆ ಅಂತ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಉದಾಹರಣೆಗಳು ಮುಂದಿನ ಮಾಡೋಣ. ಮತ್ತೊಮ್ಮೆ ಮುಂದಿನ ಭಾಗವನ್ನು ಸಿಗೋಣ. ಆಗ ಅದೇ 5 ಕ್ರಿಯಾಪದಗಳು. ಇದರಲ್ಲಿ ಮುಖ್ಯವಾದ ಕೆಲವು ಧಾತುಗಳನ್ನು ಕೂಡ ತಿಳಿಯೋಣ ಮತ್ತು ಕಲಿಯೋಣ. ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಗೊತ್ತಾಗ್ತೀರ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಕೊನೆಯ ವಾಕ್ಯ ತುಂಬ ಧನ್ಯವಾದಗಳು.